ಸ್ನೇಹಿತರೆ, ಹಿತ್ತಲ ಗಿಡ ಮದ್ದಲ್ಲ ಅಂತ ಒಂದು ಗಾದೆ ಮಾತೆ ಇದೆ. ನಮ್ಮ ಹಿರಿಯರು ತುಂಬ ಚೆನ್ನಾಗಿ ಅದನ್ನು ರಚನೆ ಮಾಡಿದ್ದಾರೆ. ಏನು ಅಂತ ಅಂದರೆ, ಬ್ರಾಹ್ಮಿ, ತಿಮರೆ, ಉರುಗೆ ಎಂಬ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವಂತಹ ಈ ಒಂದೆಲಗ ಸೊಪ್ಪು ತುಂಬ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂತಂದರೆ, ಸುಮಾರಷ್ಟು ಜನಕ್ಕೆ ಇದರ ಬಗ್ಗೆ ಗೊತ್ತಿಲ್ಲ. ಎಲ್ಲ ಕಡೆಯೂ ಇರುತ್ತೆ, ತುಂಬ ನೀರು ಹರಿಯೋ ಕಡೆ ಎಲ್ಲ ಇರುತ್ತೆ. ಆದರೆ ಇದನ್ನೇ ಒಂದೆಲಗ ಅಂತ ಕರೀತಾರೆ ಅಂತ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಇದು ನೋಡಿ, ಒಂದೆಲಗ ಅಂತ ಯಾಕೆ ಕರೀತಾರೆ ಅಂದರೆ, ಕೆಳಗಡೆ ಬುಡದಿಂದ ತುದಿವರೆಗೂ ಎಲೆವರೆಗೂ ಕೂಡ ಒಂದೇ ಕಡ್ಡಿ ಇರುತ್ತೆ, ಒಂದೇ ಎಲೆ ಮಾತ್ರ ಇರುತ್ತೆ. ಹಾಗಾಗಿ ಇದನ್ನು ಒಂದೆಲಗ ಸೊಪ್ಪು ಅಂತ ಕರೀತಾರೆ. ಇದನ್ನು ಇಂಗ್ಲೀಷಲ್ಲಿ ವೈಜ್ಞಾನಿಕವಾಗಿ ಏನಂತ ಕರೀತಾರೆ ಅಂದರೆ, ಸೆಂಟೆಲ್ಲಾ ಏಷಿಯಾಟಿಕಾ ಎಂಬಂತೆ ಕರೀತಾರೆ. ಇದರಲ್ಲಿ ಸೀಡ್ಸ್ ಮತ್ತು ನಾಟಿ ಎರಡೂ ಕೂಡ ಬರುತ್ತೆ. ನಾನು ನಿಮಗೆ ತೋರಿಸ್ತಿರೋದು ಸೀಡ್ಸು. ನಾಟಿದು ಒಂಥರ ಹಾರ್ಟ್ ಶೇಪಲ್ಲಿ ಬರುತ್ತೆ. ಈ ಸರಿ ಸಿಕ್ಕಾಗ ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ಉಪಯೋಗ ಬರುತ್ತೆ ಅಂತ. ಅಂದರೆ ಇದನ್ನು ಮೊದಲನೇದಾಗಿ ತಲೆನೋವು ತುಂಬ ತಲೆನೋಯ್ತಾ ಇದೆ, ಏನು ಮಾಡೋದು? ಮುಖ್ಯವಾಗಿ ನಾವೇನು ಮಾಡ್ತೀವಿ, ಮೆಡಿಷನ್ಗಳ ಕಡೆ ಹೊರಟೋಗ್ತೀವಿ. ಅದರ ಬದಲಿಗೆ ಈ ಒಂದೆಲಗ ಸೊಪ್ಪನ್ನು ಚೆನ್ನಾಗಿ ಪುಡಿ ಮಾಡಿ ನೀವು ಚೆನ್ನಾಗಿ ರುಬ್ಬಿ ತಲೆಗೆ ಹಚ್ಕೊಂಡು ಮತ್ತು ಮಲಗೋದ್ರಿಂದ ತಲೆನೋವು ಕೂಡ ಹೋಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಅದರ ಜೊತೆಗೆ ಮನಸ್ಸಲ್ಲಿ ಏನಾದರೂ ಖಿನ್ನತೆ, ಆತಂಕ, ಬೇಜಾರು ಈ ಥರದ್ದೆಲ್ಲ ಇದ್ದರೆ ಪ್ರತಿನಿತ್ಯ ಇದೊಂದು ಎಲೆನ ತಿಂತಾ ಬಂದರೆ ನಮ್ಮ ಮನಸ್ಸಲ್ಲಿರುವಂಥ ಅದೆಷ್ಟೋ ಆತಂಕಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮೂಲವ್ಯಾಧಿ, ರಕ್ತದೊತ್ತಡ, BP, ಶುಗರ್ ಎಲ್ಲದಕ್ಕೂ ಕೂಡ ಈ ಒಂದೆಲಗ ಸೊಪ್ಪು ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ಅದರ ಜೊತೆಗೆ ಈ ಒಂದೆಲಗ ಸೊಪ್ಪನ್ನು ಸರಸ್ವತಿ ಎಲೆ ಅಂತ ಕೂಡ ಕರೀತಾರೆ. ಯಾಕೆ ಸರಸ್ವತಿ ಎಲೆ ಅಂತ ಕರೀತಾರೆ ಅಂತಂದರೆ, ನಮ್ಮ ಮಕ್ಕಳು ನನ್ನ ಮಗು ಚೆನ್ನಾಗಿ ಓದುತ್ತೆ, ನೆನಪೇ ಇರೋದಿಲ್ಲ, ಏನು ಮಾಡಿದ್ರು 10 ಸರಿ ಹೇಳ್ಕೊಟ್ರು ಕೂಡ ಮತ್ತೆ ಎಕ್ಸಾಮಲ್ಲಿ ಹೋಗಿ ಏನೂ ಬರ್ದಿರಲ್ಲ ಅಂತ ಹೇಳ್ತಾರೆ. ನೋಡಿ, ಅದಕ್ಕೊಂದು ದೊಡ್ಡ ರಾಮಬಾಣ ಇದೊಂದು ಸೊಪ್ಪು. ಒಂದೆಲಗ ಸೊಪ್ಪು ಮೀನ್ಸ್ ಬ್ರಾಹ್ಮಿ ಪುಡಿ. ನಿಮಗೆ ಗಂಧಿಗೆ ಅಂಗಡಿಗೆ ಹೋದರೂ ಕೂಡ ಬ್ರಾಹ್ಮಿ ಪುಡಿ ಅಂತ ಸಿಗುತ್ತೆ. ಅದನ್ನು ಚೆನ್ನಾಗಿ ಇದನ್ನು ಒಣಗಿಸಿ ಪುಡಿ ಮಾಡಿ ಒಂದು ಪೌಡ್ರನ್ನ ಕೊಡ್ತಾರೆ. ಅದನ್ನೇ ಬ್ರಾಹ್ಮಿ ಪುಡಿ ಅಂತ ಕರಿತೀವಿ. ಆ ಎಲೆನ ನಾವು ಕೂಡ ಅಷ್ಟೇ, ಈ ಎಲೆಗಳನ್ನ ನಾವು ಚೆನ್ನಾಗಿ ಪುಡಿ ಮಾಡಿಕೊಂಡು ಧಾನ್ಯಗಳನ್ನೆಲ್ಲ ಹಾಕಿ ಮಕ್ಕಳಿಗೆ ಸರಿ ಪೌಡ್ರ್ ಮಾಡ್ಕೋತೀವಲ್ಲ, ಅದೇ ರೀತಿಯಾಗಿ ಈ ಎಲೆನ ಚೆನ್ನಾಗಿ ಒಣಗಿಸಿ ಸ್ವಲ್ಪ ಉಗುರು ಬೆಚ್ಚಗಾಗೋ ರೀತಿ ಅದನ್ನು ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು, ಅಥವಾ ನಾವು ಮಿಷಿನ್ಗೆ ಎಲ್ಲ ಧಾನ್ಯಗಳನ್ನ ಕಳಿಸ್ತೀವಲ್ಲ ಅದೇ ರೀತಿಯಾಗಿ ಇದನ್ನು ಕಳಿಸಿ ಅದರ ಜೊತೆಗೇ ಪುಡಿ ಮಾಡಿ ಸರಿಗೆ ಹಾಕ್ತಾ ಬಂದರೂ ಕೂಡ ನಿಮ್ಮ ಮಕ್ಕಳು ತುಂಬ ಚುರುಕಾಗ್ತಾರೆ, ತುಂಬ ಬುದ್ಧಿವಂತರಾಗ್ತಾರೆ ಅಂತ ಹೇಳ್ತೀನಿ. ನನ್ನ ಮಕ್ಳಿಗೂ ಕೂಡ ನಾನು ಇದನ್ನು ಮಾಡಿದ್ದೀನಿ. ಒಂದೆಲಗ ಸೊಪ್ಪನ್ನು ಪುಡಿ ಮಾಡಿಕೊಂಡು ಸರಿ ಪೌಡ್ರಿಗೆ ಮಿಕ್ಸ್ ಮಾಡಿಕೊಂಡು ತಿನ್ನಿಸಿದ್ದೀನಿ. ಹಾಗಾಗಿ ನಾನು ಕೂಡ ಇದ್ರ ಬಗ್ಗೆ ಹೇಳ್ತಿದ್ದೀನಿ. ಇಷ್ಟೆಲ್ಲ ದಿವ್ಯ ಔಷಧಿಯನ್ನು ಹೊಂದಿರುವಂತಹ ಈ ಒಂದೆಲಗ ಸೊಪ್ಪನ್ನು ಈಸಿಯಾಗಿ ಮನೆಗಳ ಹತ್ರ ನಾವು ಪಾಟ್ಗಳಲ್ಲೆಲ್ಲನೂ ಬೆಳ್ಕೊಬೋದು. ನಾನು ಕೂಡ ಚಿಕ್ಕದಾಗಿ ಎಲ್ಲೋ ನರ್ಸರಿಯಲ್ಲಿ ಕಾಣಿಸಿದಾಗ ತೊಗೊಂಬಂದು ಅದನ್ನು ಪಾಟಲ್ಲಿ ಹಾಕ್ಕೊಂಡಿರೋದು. ನೋಡಿ, ಇದೇ ಆ ಗಿಡ ಮೂಲಿಕೆ. ಇದು ನೋಡಿ ಹೇಗೆ ಕಾಣಿಸ್ತಿದೆ ನೋಡಿ, ತುಂಬ ಚೆನ್ನಾಗಿತ್ತು ಮುಂಚೆ ನಮ್ಮ ಮನೆ ಹತ್ರ. ಈಗ ಅದೇನೋ ಮಳೆ ತುಂಬ ಜಾಸ್ತಿ ಬೀಳ್ತಿದೆ ಅಂತನೇನೋ ಎಲ್ಲ ಹೊರಟೋಗಿದೆ. ಇಷ್ಟೊಂದು ದಿವ್ಯ ಔಷಧಿ ಇರುವಂಥದ್ದನ್ನ ನಾವು ಆರಾಮಾಗಿ ಸೊಪ್ಪಿನ ಸಾರು ಮಾಡಿದಾಗ ಸೊಪ್ಪಿಗೆ ಹಾಕ್ಬೋದು, ಸಾಂಬಾರಿಗೆ ಎಲ್ಲನೂ ಬಳಸ್ಕೋಬೋದು ರುಬ್ಬೋದಕ್ಕೆ. ಇಲ್ಲ ಈ ಒಂದೆಲಗ ಸೊಪ್ಪಿನ ಚಟ್ನಿ ಮಾಡ್ತಾರೆ, ಇಲ್ಲ ಒಂದೆಲಗ ಸೊಪ್ಪನ್ನೆಲ್ಲನೂ ಹಾಕಿ ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ, ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಕಟ್ಲೆಟ್ ಅಂತ ಮಾಡ್ತಾರೆ. ತುಂಬ ರೀತಿಯಾಗಿ ಇದನ್ನು ಸೇವನೆಯನ್ನು ಮಾಡ್ಬೋದು. ಇದನ್ನೆಲ್ಲ ಸೇವನೆ ಮಾಡೋದ್ರಿಂದ ನರಗಳ ಶಕ್ತಿ, ದೌರ್ಬಲ್ಯವಾಗಿರುವಂಥ ನರಗಳು ಕೂಡ ಶಕ್ತಿ ಬರುತ್ತೆ ಅಂತ ಆಯುರ್ವೇದದಲ್ಲಿ ಇದೆ. ಹಾಗಾಗಿ ಇಷ್ಟೊಂದು ದಿವ್ಯ ಔಷಧಿ ಇರುವಂತಹ ಈ ಎಲೆನ ಪ್ರತಿಯೊಬ್ಬರು ಕೂಡ ಬಳಸೋಣ. ಎಲ್ಲವನ್ನು ನಮ್ಮ ಮನೆ ಬಾಗಿಲಲ್ಲಿ ನಮ್ಮ ಆರೋಗ್ಯ ಇರುವಾಗ ಸುಮ್ಮನೆ ಇದಕ್ಕೆ ನಾವು ಕಷ್ಟಪಡಬೇಕು ಅಲ್ವಾ? ಹಾಗಾಗಿ ಆದಷ್ಟು ಎಲ್ಲರೂ ಕೂಡ ಈ ಒಂದೆಲಗ ಸೊಪ್ಪನ್ನು ಇಟ್ಕೊಂಡು ದಿನಕ್ಕೆ ಬೇಡ, ನಾವೇನು ಚಟ್ನಿ ಮಾಡ್ಕೊಳಕ್ಕೆ ಟೈಮ್ ಇಲ್ಲ, ಪೌಡ್ರ್ ಮಾಡ್ಕೊಳಕ್ಕೆ ಟೈಮ್ ಇಲ್ಲ, ಬೇಡ, ಎದ್ದಿದ ತಕ್ಷಣ ಮಕ್ಕಳಿಗಾಗಲಿ ನಾವು ದೊಡ್ಡವರಾಗಲಿ ಎದ್ದಿದ ತಕ್ಷಣ ಈ 2 ಎಲೆನ ಚೆನ್ನಾಗಿ ತೊಳ್ಕೊಂಡು ತಿಂತಾ ಬರೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ. ಈ ವಿಷಯ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.